ಪೂಜಾ ಕೊಠಡಿಯಲ್ಲಿ ಈ ಒಂದು ವಸ್ತು ಇಡಲೇಬೇಡಿ, ಇದರಿಂದಾಗುವ ಕಷ್ಟಗಳು ಒಂದೆರಡಲ್ಲ. ಪೂಜಾ ಕೊಠಡಿ ಪವಿತ್ರ ಸ್ಥಳ. ವಾಸ್ತುಶಾಸ್ತ್ರದ ಪ್ರಕಾರ ಪೂಜಾ ಕೊಠಡಿಯಲ್ಲಿ ಬೆಂಕಿಕಡ್ಡಿ ಇಡುವುದು ಅಶುಭ. ಇದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಮನೆಯ ಸಕಾರಾತ್ಮಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ. ಪೂಜಾ ಕೋಣೆಯಲ್ಲಿ ಬೆಂಕಿಕಡ್ಡಿ ಪೆಟ್ಟಿಗೆಯನ್ನು ಇಡಬೇಕಾದ ತುರ್ತು ಪರಿಸ್ಥಿತಿ ಇದ್ದರೆ ಬಟ್ಟೆಯಲ್ಲಿ ಸುತ್ತಿ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡಬಹುದು. ಮನೆಯ ಪೂಜಾ ಕೊಠಡಿ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಇದು ದೇವರ ದರ್ಶನಕ್ಕೆ ಮಾತ್ರವಲ್ಲದೆ ಮನೆಯೊಳಗೆ ಶುಭ ಶಕ್ತಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಪೂಜಾ ಕೋಣೆಯಲ್ಲಿ ಯಾವ ವಸ್ತುಗಳು ಇರಬೇಕು ಮತ್ತು ಇರಬಾರದು ಎಂಬುದರ ಕುರಿತು ವಾಸ್ತುಶಾಸ್ತ್ರಜ್ಞರು ಸ್ಪಷ್ಟ ಸೂಚನೆಗಳನ್ನು ನೀಡಿದ್ದಾರೆ. ಅವುಗಳಲ್ಲಿ ವಿಶೇಷವಾಗಿ ಬೆಂಕಿಕಡ್ಡಿಯ ಬಗ್ಗೆ ಇಲ್ಲಿ ಮಾಹಿತಿ ನೀಡಲಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಪೂಜಾ ಕೋಣೆಯಲ್ಲಿ ಬೆಂಕಿಕಡ್ಡಿ ಇಡುವುದರಿಂದ ನಕಾರಾತ್ಮಕ ಫಲಿತಾಂಶಗಳು ಉಂಟಾಗಬಹುದು. ಬೆಂಕಿಕಡ್ಡಿ ಎಂದರೆ ಬೆಂಕಿ. ಪೂಜಾ ಕೋಣೆ ಆಧ್ಯಾತ್ಮಿಕ ಶಕ್ತಿಗಳಿಂದ ತುಂಬಿದ ಶಾಂತಿಯುತ ಸ್ಥಳವಾಗಿದೆ. ಅಂತಹ ಸ್ಥಳದಲ್ಲಿ ಬೆಂಕಿಕಡ್ಡಿ ಪೆಟ್ಟಿಗೆಯನ್ನು ಇಡುವುದರಿಂದ ಆ ಶಕ್ತಿಗಳಲ್ಲಿ ಅಸಮತೋಲನ ಉಂಟಾಗುವ ಅಪಾಯವಿದೆ. ಪೂಜಾ ಕೋಣೆಯಲ್ಲಿ ಬೆಂಕಿಕಡ್ಡಿ ಇಡುವುದರಿಂದ ಮನೆಯಲ್ಲಿರುವ ಸಕಾರಾತ್ಮಕ ಶಕ್ತಿ ದುರ್ಬಲಗೊಳ್ಳುತ್ತದೆ. ಪರಿಣಾಮವಾಗಿ ಕೆಲವು ಮನೆಗಳಲ್ಲಿ ಮಾನಸಿಕ ಶಾಂತಿಯ ಕೊರತೆ, ಆರ್ಥಿಕ ಸಮಸ್ಯೆಗಳು ಮತ್ತು ಕುಟುಂಬ ಸದಸ್ಯರಲ್ಲಿ ಹೆಚ್ಚಿದ ಮೌಖಿಕ ಮತ್ತು ಭಾವನಾತ್ಮಕ ಘರ್ಷಣೆಗಳಂತಹ ನಕಾರಾತ್ಮಕ ಪರಿಣಾಮಗಳ ಸಾಧ್ಯತೆಯಿದೆ. ಅಡುಗೆ ಮನೆಯಲ್ಲಿ ಬೆಂಕಿಕಡ್ಡಿ ಇಡುವುದು ಉತ್ತಮ ಆಯ್ಕೆಯಾಗಿದೆ, ಏಕೆಂದರೆ ಅಡುಗೆಮನೆಯು ಬೆಂಕಿಯನ್ನು ಬಳಸುವ ಸ್ಥಳವಾಗಿದೆ. ಬೆಂಕಿಕಡ್ಡಿ ಅಲ್ಲಿ ಅತ್ಯಗತ್ಯ ವಸ್ತು. ಇದು ವಾಸ್ತುಶಾಸ್ತ್ರದ ದೃಷ್ಟಿಯಿಂದಲೂ ಸರಿ. ಪೂಜಾ ಕೋಣೆಯಲ್ಲಿ ಬೆಂಕಿಕಡ್ಡಿ ಪೆಟ್ಟಿಗೆಯನ್ನು ಇಡಬೇಕಾದ ತುರ್ತು ಪರಿಸ್ಥಿತಿ ಇದ್ದರೆ ಅದನ್ನು ಬಟ್ಟೆಯಲ್ಲಿ ಸುತ್ತಿ ಕಣ್ಣಿಗೆ ಬೀಳದಂತೆ ಇರಿಸಿ. ಅಲ್ಲದೆ ಪೂಜಾ ಕೋಣೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಇಡಬಾರದು. ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಮಾತ್ರ ಇಡುವುದು ಉತ್ತಮ. ದೀಪ ಹಚ್ಚಿದ ನಂತರ ಬಳಸಿದ ಬೆಂಕಿಕಡ್ಡಿಗಳನ್ನು ಬಿಟ್ಟು ಹೋಗುವುದು ದುರದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ಕ್ರಿಯೆಯು ಮನೆಯಲ್ಲಿ ದೋಷಗಳನ್ನು ಉಂಟುಮಾಡುತ್ತದೆ ಎಂದು ವಾಸ್ತುತಜ್ಞರು ಎಚ್ಚರಿಸುತ್ತಾರೆ. ಮನೆಯಲ್ಲಿ ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಗುವ ಸಾಧ್ಯತೆ ಇರುವುದು ಇಂತಹ ಸಣ್ಣ ವಿಷಯಗಳಿಂದಲೇ. ಆದ್ದರಿಂದ ಅದನ್ನು ಸ್ವಚ್ಛಗೊಳಿಸುವುದು ಉತ್ತಮ.